ನೋಡು, ಈ ಥರದ ಭಾಗಂತ್ರಾಸ ಮನೆ ಒಳಗೊಂದು ಮಾಡ್ತಿರ್ಬೇಡ. ಇಷ್ಟು ದಿವಸ ಯಾರು ಬೇರೆ ಯಾರು ಇರಲ್ಲ, ನಾವೇ ಎಲ್ಲ ಇದ್ದಿದ್ದು ನಡೀತಿತ್ತು. ಈಗ ಬಂದದೆ, ಎಷ್ಟಾದರೂ ಅದು ಹೆರ್ಗಿಂದ ಬಂದಳು. ಏನು ತಿಳ್ಕೊಬೇಕು ನೀನು ಈ ಥರ ಮಾತಾಡ್ತಿದ್ರೆ? ನಾನೆಂಥ ನಾಟಕ ಮಾಡಿದ್ನೆ? ಮನೆಗೆ ಬರ್ತೀನಿ ಅಂತ ಹೊಲ್ಟವನ್ನ ಬೇಡ ನೀ ಬರಬೇಡ ಅಂತ ಹೇಳೋಕ್ಕಾಗ್ತದಾನೆ? ಗಂಡನ ಜೊತೆ ಹೆಂಡತಿ ಬಂದದೆ. ಇದು ಒಳ್ಳೆ ಕಥೆ ಅದಲ್ಲ. ಅವ್ರ ಮನೆಯಲ್ಲ ಅವರು ಒಂದು 15-20 ದಿವಸ ಇದ್ದು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ಬೇಡ ಅನ್ಬೇಕಂತ. ಎಂತಕ್ಕೆ ನಾ ಬೇಡ ಅಂತೀನಿ? ಬೇಡ ಅಂತೀನಿ? ಈಗ ನೀನು ನಿನ್ನ ಗಂಡನ ಮನೆಗೆ ಹೋಗೋಷ್ಟೊತ್ತಿಗೆ ನಿನ್ನ ಅತ್ತೆ ಬೇಡ ನೀ ಇಲ್ಲಿ ಬರಬೇಡ ಅಂತ ಹೇಳಿದ್ರೆ ನಿಂಗೆ ಹೆಂಗಾಗ್ತದೆ? ಹಾಗೆ ಅಲ್ಲ, ಸುಮ್ಮನೆ ಇದ್ದು ಬಿಡು. ಬಂದದೆ ಗನಾಗೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು 4 ದಿವಸ ಇದ್ದು ಹೋಗು. ಈ ಥರ ಹವ್ಯಾಸ್ಗಳೆಲ್ಲ ಮಾಡ್ತಿರ್ಬೇಡ. ಅವೆಲ್ಲ ನಾಟಕ ಬೇಡ. ನೀನು ಇಷ್ಟು ದಿವಸ ಇಷ್ಟು ಹೊತ್ತು ನಾಟಕ ಮಾಡ್ಕೊಂಡು ನಂಗೆ ಹೇಳ್ತಿದ್ದೀಯಲ್ಲ ನಾಟಕ ಮಾಡೋದು ಬೇಡ ಅಂತ. ಇದನ್ನೇ ನೀ ಹೇಳಬೇಕಿತ್ತು ಅಲ್ಲೆಯ. ನಾನು ಬರೋಕ್ಕೆ ಇಲ್ಲ ಇಲ್ಲಿ, ಇದಕ್ಕಿಂತ ನಾ ಅಲ್ಲೇ ಚೆನ್ನಾಗಿರ್ತಿದ್ದೆ. ನಿನ್ನೊಂದು ಮತ್ತೆ ಮರ್ತೊಟ್ಲ ಅಂತ ಎಂತಕ್ಕೆ ಇದಕ್ಕೆ ಬೆಂಗಳೂರಿಗೆ ಹೋಗೋದು ಅಂತ ಹೇಳಿ ಬಂದ್ಕೊಂಡು ಇಲ್ಲಿ ನಾಟಕ ಮಾಡ್ಕೊಂಡು ಮಗನ ಸೊಸೆನ ಮನೆಗೆ ಕರ್ಸ್ಕೊಂಡಿ ಅಲ್ಲ. ನಿಂಗೆ ಸೊಸೆ ಚಾಕರಿ ಮಾಡೋಕ್ಕಾರ ಆಗ್ತದೆ, ಎಷ್ಟು ಬೇಕಾದ್ರೆ ಮಾಡ್ತೀಯ. ಮನೆ ಮಗಳ ಮೇಲೆ ಒಂಚೂರು ಇದಿಲ್ಲ ನಿಂಗೆ. ಹೊಲ್ಲಕ್ಕೆ ಮಾತಾಡೆ ಸ್ವಲ್ಪ. ರೂಮಲ್ಲಿ ಅದೇ ಏನಂತ ತಿಳ್ಕೊಬೇಕು. ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ? ನಿಂಗಷ್ಟು ಹೋಗಲೇಬೇಕು, ಅಲ್ಲೇ ಇರಬೇಕು ಅಂತ ಕಂಡು ನಿನ್ನ ಗಂಡಕ್ಕೆ ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗಿ ಕೇಳು. ನೀವು ಹೋಗೋದಾರೆ ಹೋಗೋ ಮರತೆ, ನಾನು ಇನ್ನು ಅವತ್ತಂಕೆ ಮಾಡಲ್ಲ. ಎಷ್ಟು ಚೆನ್ನಾಗಿ ಮಾಡಿ ಹೇಳ್ತಿದ್ದೀಯಲ್ಲ, ಹೋಗು ಈಗ ಬೇಕಾರೆ ಅಂತ. ಯಾಕೆ ಸೊಸೆ ಬಂತು ಅಂತ ಗೊತ್ತಾಗ್ತಲ್ಲ, ಅಷ್ಟು ದಿನ ಕರ್ಕೊಂಡು ಎಂತಕ್ಕೆ ಬರಬೇಕಿತ್ತು? ನಾನು ಅಲ್ಲೇ ಇರ್ತಿದ್ದೆ. ಬಾ ಅಂತ ಬಂದ್ಕೊಂಡು ಈಗ ಹೋಗು ಅಂತ ಹೇಳ್ತಿದ್ದೀಯಾ? ನಾನು ಎಲ್ಲಿ ನಿನ್ನ ಕರ್ಕೊಬಂದೆ? ನಾ ಎಷ್ಟು ಸತಿ ಹೇಳಿದೆ, ಸಾರ್ ಕಡೆ ಕೊಟ್ಟು ಹೇಳಿದೆ ಹೋಗ್ತೀನಿ ನಾನು, ನೀನು ಭಾಳ ಅನಿವಾರ್ಯ ಆಗ್ಯದಂತೆ, ನಾ ಹೋಗ್ತೀನಿ, ನನ್ನ 4 ದಿನ ಬಿಟ್ಟು ಬಾ ಅಂತ ಹೇಳಿದ್ನೇ ಇಲ್ಲ. ನಾ ಬಂದೇ ಬಿಡಬೇಕು ಅಂತ ಬಂದೆ. ಈಗ ಬಂದ ಮೇಲೆ ಇರಬೇಕು, ಸ್ವಲ್ಪನಾರು ಸುಧಾರಿಸ್ಕೊಂಡು. ಎಲ್ಲ ನೀ ಹೇಳ್ದಂಗೆ ಆಗ್ಬೇಕು ಅಂದರೆ ನನಗೂ ಸಾಕಾಗಿ ಹೋಗ್ಯದೆ. 6-7 ತಿಂಗಳಿಂದ ನೀ ಹೇಳ್ದಂಗೆ ಕುಣಿದು ನನ್ನ ಸೊಂಟ ಬೆನ್ನೆಲ್ಲ ಬಿದ್ದಾಗ್ಯದೆ. ಕಣ್ಣಲ್ಲಿ ರಕ್ತದೇನು ನಿಂಗೆ? ಎಷ್ಟು ಮಾಡಿದ್ರೂ ಸಾಕಾಗಲ್ಲ. ಇಷ್ಟು ಜೋರಿದೆಯಾ ನೋಡು. ನನ್ನ ಅಲ್ಲಿ ಬಿಟ್ಟು ನೀನು ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಹಂಗೆ ಲೆಕ್ಕ ಹಾಕೊಂಡಿದ್ದೆ. ನಾನು ಬರ್ತೀನಿ ಅಂತ ಗೊತ್ತಾದ್ಮೇಲೆ ಮಗಗೆ ಫೋನ್ ಮಾಡಿ ಕರ್ಸ್ಕೊಂಡಿಯ ಮಗ ಸೊಸೆನ ಇಲ್ಲಿಗೆ ಅಲ್ಲ. ನೀನೇ ಅಂತ ಅಮ್ಮನೆ ನಂಗೆ ಹೇಳ್ತೀಯ ಕಣ್ಣಲ್ಲಿ ರಕ್ತ ಅದೆಯೇನ ಹಂಗೆ ಹಿಂಗೆ ಅಂತ. ನಿಂಗೆ ಮಗಳನ್ನ ಆಸೆ ಒಂಚೂರಾರ ಅದೆಯೇನೆ? ಇಲ್ಲಿ ಬಂದರೂ ಹಳ್ಳಿ ಮನೆ, ಅಲ್ಲಿ ಹೋದ್ರೂ ಹಳ್ಳಿ ಮನೆ. ನಿನ್ನ ಮಗ ಸೊಸೆ ಮಾತ್ರ ಬೆಂಗಳೂರು ಪೇಟೆಯಲ್ಲಿ ಇರಬೇಕು. ಹಂಗೆ ವರ್ಷದಲ್ಲಿ ಒಂದ್ಸತಿ ನಾರು ಹೋಗಿ ಅಣ್ಣನ ಮನೇಲಿದ್ದು ಖುಷಿ ಪಟ್ಟು ಬರಲಿ ಅಂತ ಅದಿಲ್ಲ ನಿಂಗೆ. ನೀನು ಮಾತ್ರ ಹೋಗ್ಬೇಕು, ಚೆನ್ನಾಗಿರ್ಬೇಕು, ಅಲ್ಲಿ ಪೇಟೆಯೆಲ್ಲ ತಿರುಗಿ ಬರಬೇಕು. ನಾನು ಮಾತ್ರ ಇದ್ದಲ್ಲೇ ಇರಬೇಕು ಅಲ್ಲ? ಇಲ್ಲ ಪುಣಾದ್ಗೀತೆ, ನಂಗೆ ನಿನ್ನ ಹತ್ರ ಮಾತಾಡ್ತಾ ಕೂರಷ್ಟು ಪುರ್ಸೊತ್ತು ಇಲ್ಲ. ಅದು ಇಲ್ಲ, ನೀ ಏನು ಬೇಕಾದ್ರೂ ಹೇಳ್ಕೆ. ಅವ ನೋಡೋಷ್ಟು ಹೊತ್ತು ನೋಡ್ತಾನೆ. ಭಾಳ ಇದು ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಹೇಳ್ಬೇಕು ಅದನ್ನು ಹೇಳ್ತಾನೆ. ಕಡೆಗೆ ಬಂದ್ಕೊಂಡು ಅಣ್ಣ ಹಂಗೆ ಹೇಳ್ದ ಹಿಂಗೆ ಹೇಳ್ದ, ನೀ ಬಂದು ಮಾತಾಡಲ್ಲ, ನನ್ನ ಹತ್ರ ಬಂದು ಹೇಳಬೇಡ. ಈಗಲೇ ಹೇಳಿನಿ, ನನಗೀಗ ಮದುವೆ ಆಗಿದೆ. ಈಗ ಯಾರು ತಂಗಿ ಹಂಗೆ ಹೆಂಡತಿ ಹಂಗೆಯ ಒಂದು ತೂಕ ಹೆಂಡ್ತಿನೇ ಹೆಚ್ಚು ನೋಡ್ಕೊತಾರೆ. ಯಾವ ಗಂಡು ಮಕ್ಕಳಾದರೂ ಎಲ್ಲರೂ ನಿನ್ನ ಗಂಡನ ಹಂಗೇನಿರಲ್ಲ. ಹೆಂಡ್ತಿಗೆ ಏನಾರು ಬೇಜಾರಾದ್ರೆ ಅದು ಹೇಳ್ದೆ ಬಿಡ್ತದ. ತಿರುಗಿ ನಿಂಗೆ ಬೈತಾನೆ. ಮೊದಲಿನಂಗೆ ಎಲ್ಲದಕ್ಕೂ ಮಂಡೆ ಆಡ್ಸ್ಕೊಂಡಿರ್ತಾನೆ ಅಂತ ಮಾತ್ರ ತಿಳ್ಕೊಬೇಡ. ಹೇಳೋದು ಹೇಳಿನಿ, ಇನ್ನು ನಿಂಗೆ ಬಿಟ್ಟಿದ್ದು. ನನ್ನ ಹತ್ರ ಏನೂ ಕೇಳೋಕ್ಕೆ ಬರಬೇಡ. ನಿನ್ನ ಬಾ ಅಂತಲೂ ಹೇಳಲ್ಲ, ಇಲ್ಲಿ ಇರು ಅಂತಲೂ ಹೇಳಲ್ಲ, ಈಗ ಹೋಗು ಅಂತಲೂ ಹೇಳಲ್ಲ. ನಿಂಗೆ ಆಗಲ್ಲ, ಭಾಳ ಗೋಳಾಗ್ತದೆ ಅನ್ನಂಗಿದ್ರೆ ನಿನ್ನ ಗಂಡಗೆ ಫೋನ್ ಮಾಡು, ಬಂದು ಕರ್ಕೊಂಡೋಗಿ ಕೇಳು. ಇಲ್ಲ ನಿನ್ನ ಅಪ್ಪಗೆ ಹೇಳು, ಕರ್ಕೊಂಡೋಗಿ ಬಿಟ್ಟು ಬರೋಕ್ಕೆ ಹೇಳು. ಏನಾರು ಮಾಡ್ಕೆ. ಅಲ್ಲ ಪೇಟೆಗೆ ಹೋಗ್ಬೇಕು, ಬೆಂಗಳೂರು ಪೇಟೆಲ್ಲ ಇರಬೇಕು ಅಂತ ಕಂಡ್ರೆ ಕೇಳ್ತೀಯ ನೀನು ಅಣ್ಣನ ಹತ್ರ. ಬರ್ತೀನಿ, ನಂಗೆ ಭಾಳ ಬೇಜಾರಾಗಿದೆ, 1 ತಿಂಗಳು ಇರ್ತೀನಿ ಅಂತ. ಹೋಗಿದ್ದು ಬಾ. ನಾನು ಹೋಗಲ್ಲಪ್ಪ, ನೀನೇ ಹೋಗಿದ್ದು ಬಾ.
ಈಗ ಸದ್ಯಕ್ಕೆ ಅಚ್ಚಿಗೆ ಹೋಗು, ಕೆಲಸ ಅದೇ ತಿಂಡಿಗೆ ಅಂತ ಸಮ ಮಾಡ್ಕೊಂಡ್ಲ ಇನ್ನು ಬಾಲ್ ಎತ್ತನು ನೋಡು. ಎದ್ರೆ ಇದು ಮಾಡು, ಸ್ನಾನ ಮಾಡಿಸ್ತೇನೆ, ಸ್ನಾನ ಮಾಡಿಸ್ಕೊಂಡು ಕೊಡ್ತೀನಿ. ಉಳ್ದಿದ್ದು ಬಟ್ಟೆ ಗಿಟ್ಟೆ ಎಲ್ಲ ಹಾಕ್ಬೋದು ನೀನು. ಹೋಗೀಗ ಆಚೆಗೆ ಹೋಗು. ಹೋ, ಅಮ್ಮ ಮಗಳ ಜೋರು ಮಾತುಕತೆ ಆತ ಅದೇ. ಏನಮ್ಮ ಪಲ್ಲವಿ, ಈಗಲಾರು ನಿಂಗೊಂದು ಸ್ವಲ್ಪ ಕೆಲಸ ಮಾಡಿ ಕೊಡ್ತದ? ಓ ಎದ್ದಾನ, ಅಲ್ಲಿ ಇದ್ರ ಮೇಲೆ ಕಾಪಿ ಇಟ್ಟೀನಿ, ಬಸಿ ಕುಡಿ ಹೋಗು. ನೀನು ಹಿಂತೆತ್ತಾ? ಇಲ್ಲ ಅಮ್ಮ, ಜರ್ನಿ ಮಾಡಿ ಸುಸ್ತಾಗ್ಯದಲ್ಲ, ಹಾಗಾಗಿ ಇನ್ನು ಹೇಳಲ್ಲ. ಈಗ ತಿಂಡಿ ಎಂತ ಮಾಡ್ತೀಯಮ್ಮ? ಎಂತ ಮಾಡಲಾ? ನಿಂಗೆ ಎಂತ ಬೇಕು ಹೇಳು, ಅದನ್ನೇ ಮಾಡ್ತೀನಿ. ಪೂರಕ್ಕೆ ತಿನ್ನೋದಲ್ಲ ಅಂಥೇಳಿ ಕೊಡ್ಬೆ ಮಾಡೋಣ ಅಂತ ಅಂದ್ಕೊಂಡೆ. ಎಂತ ಕೊಡು ಮಾಡ್ಲಾ ಇಲ್ಲ ಬೇರೆ ಅಂತಾರು ಮಾಡಲಾ? ನಾನೇ ಹೇಳ್ಬೇಕಂತ ಮಾಡಿದ್ದೆ ಅಮ್ಮ, ಕೊಡ್ಬೇ ಮಾಡು. ಸುಮಾರು ದಿವಸ ಆಗಿದೆ ಕೊಡ್ಬು ತಿಂದೆ. ದೇವ್ರೆ, ಎಷ್ಟು ಜೋರಿದ್ದೀರಿ ಅಮ್ಮ ಮಗ ನೀವು. ನಾ ಬಂದು ಇಷ್ಟು ದಿವಸ ಆದ್ರೆ ನಿಂಗೆ ಏನು ತಿಂತೀಯ, ಏನು ಇಷ್ಟ ಅಂತ ಒಂದು ಮಾತು ಕೇಳಲ್ಲ. ಈಗ ಮಗನಿಗೆ ಮಾತ್ರ ಅವನಿಗೆ ಇಷ್ಟ ಆಗಿದ್ದು ತಿಂಡಿ ಮಾಡೋದಂತೆ. ನಾನು ಬರಲೇಬಾರ್ದಿತ್ತು, ಯಾಕಾದ್ರೂ ಬಂದೇನು. ಇವರು ಹೇಳಿದರು ಬೇಡ ಹೋಗೋದು ಅಂತ. ನಂಗಂತೂ ಕೊಡು ತಿಂದು ಬೇಜಾರಾಗ್ಯದ. ಅಲ್ಲೂ ಕೊಡ್ಬು ಇಲ್ಲೂ ಕೊಡ್ಬು, ಬೇರೆ ಅಂತ ತಿಂಡಿ ಮಾಡಿ ಮಾಡತ್ತೆ. ಅಲ್ಲ ಮರತಿ, ಇದು ಒಳ್ಳೆ ಕಥೆ ಆಯ್ತಲ್ಲೇ ಪಲ್ಲವಿ. ನಿಂಗೆ ಬೇರೆ ತಿಂಡಿ ಬೇಕಂದ್ರೆ ನಾಳೆಯಿಂದ ಮಾಡಿಸ್ಕೊಂಡು ತಿನ್ನು, ಇಲ್ಲೇ ಇರ್ತೀಯ. ನಾನು ಸಾಯಂಕಾಲ ಹೋಗಮ್ಮ, ಇವತ್ತೊಂದು ದಿವ್ಸ ಕಡ್ಬು ಮಾಡಿಸ್ಕೊಂಡು ತಿನ್ಕೊಂಡು ಹೋಗ್ತೀನಿ. ಅಮ್ಮ ನಿಮ್ಮ ಹತ್ರ ಕಡ್ಬು ಮಾಡು. ಅವಳಿಗೆ ಸೌಜನ್ಯಗೂ ಕಡುಬು ಅಂದ್ರೆ ಇಷ್ಟ. ಅಲ್ಲಿಂದ ಹೊರಡಳೆ ಹೇಳ್ತಿದ್ಲು, ಮನೆಗೆ ಹೋಗಿ ಕಡುಬು ಮಾಡಿಸ್ಕೊಂಡು ತಿನ್ಬೇಕು ಅಂತ. ಹ್ಞೂನ ಮಾಡ್ತೀನಿ. ಈಗ ಕೊಡ್ಬಿಗೆ ಎಲ್ಲ ಸಾಮಾನು ಇಟ್ಕೊಂಡೇನೆ. ನಿಂಗೆ ಹೇಳೋಕ್ಕಾಗ್ಲಾನೆ, ಹೇಳಿದರೆ ಇಡ್ಲಿಗೆ ದೋಸೆಗೆ ಅಂತ ನೆನೆಸ್ತಿದ್ದೆ. ಮತ್ತು ಎಂತ ಮಾಡೋಕ್ಕೆ ಬರ್ತದೆ ನನಗೆ. ಬೇರೆ ತಿಂಡಿ ಅಂದ್ರೆ ಅಂತ ಇಡ್ಲಿ ದೋಸೆ ರೊಟ್ಟಿ. ಅಲೆ ಮನೆಯೆಲ್ಲ ರಾತಿತ್ತೇನೋ ತಂದಿದ್ರೆ ಒಂದು ಇಬ್ಬನಿಟ್ಟು ಮಾಡ್ಬೋದಿತ್ತೇನ. ಎಲ್ಲಿ ಈಗ ಅವೆಲ್ಲ ಎಲ್ಲದವೆ. ಹಂಗಾರೆ ಕೆಲಸ ಮಾಡ, ದೋಸೆಗೆ ನೆನೆಸು, ದೋಸೆಗೆ ಇಡ್ಲಿಗೆ ನೆನೆಸು. ಈಗ ಗ್ಯಾನ್ ಆಗಿದ್ದೆ ಒಂದು ಒಳ್ಳೇದಾಗ್ಯದ ಮರತಿ, ನಾಳೆ ಇದು ಮಾಡಿಕೊಡ್ತೀನಿ. ಬೇಡ ಮರತಿ, ನಾನು ಹೋಗ್ತೀನಿ, ಬಾಳೆ ತನ ನೋಡ್ತೀನಿ. ನಾನು ಕಡೆಗೆ ದೋಸೆಗೋ ಇಡ್ಲಿಗೋ ನೆನೆಸೋದು, ನಿನ್ನ ಸೊಸಿಗದು ಇಷ್ಟ ಆಗದೆ ಇರೋದು. ಮತ್ತು ಯಾಕೆ ನನಗೆ ಬೇಡ. ನಿಮಗೆಲ್ಲ ಎಂತ ಬೇಕೋ ಅದೇ ತಿಂಡಿನೇ ಮಾಡ್ಕೊಳ್ಳಿ. ಪಲ್ಲವಿ, ನಿತ್ಗ ಇಲ್ಲಿ ಹೇಳ್ತೀನಿ, ಎಂತ ಸಣ್ಣ ಮಕ್ಕಳು ಮಾಡ್ದಂಗೆ ಮಾಡ್ತೀಯ ಮರತಿ. ಏನೀಗ ನಾನು ಬಂದನಲ್ಲ, ನಾನು ಅದು ಇವತ್ತು ಸಾಯಂಕಾಲ ಹೋಗೋನಲ್ಲ, ಹಾಗಾಗಿ ಒಂದು ಕಡುಬು ಮಾಡ್ತಾ ಇದೆ. ಅದನ್ನೇ ದೊಡ್ಡ ಇಶ್ಯೂ ಮಾಡಬೇಡ ನೀನು. ಯಾಕೆ ಇಷ್ಟು ಸಿಟ್ಟಾಗಿ ಮಾಡ್ಕೊಂಡಿಯ ನೀನು? ಯಾಕೆ ನಿಂಗೆ ಗೊತ್ತಿಲ್ಲ ನಂಗೆ ಎಂತಕ್ಕೆ ಸಿಟ್ಟು ಬಂದದೆ ಅಂತ? ಅಮ್ಮ ಮಗ ಸೇರ್ಕೊಂಡು ಇಷ್ಟು ನಾಟಕ ಮಾಡಿರಿ, ಒಂದು ಮಾತು ಕರಿಲ್ಲ. ಇಷ್ಟು ದಿವಸ ಆದರೂ ಬಾ 4 ದಿನ ಇದ್ದು ಹೋಗು ಅಂತ. ನಾನೇ ಬರೋಣ ಅಂತ ಹೊರಟಿದ್ದೆ, ಬಂಡು ಬಿದ್ದುಕೊಂಡು. ಅದು ಬರಬಾರ್ದು ಅಂತ ಹೇಳಿ ಇಬ್ಬರು ಸೇರಿ ಪ್ಲಾನ್ ಮಾಡ್ಕೊಂಡಿರಿ. ಮತ್ತೆ ಸಿಟ್ಟು ಎಂತಕ್ಕೆ ಬಂದದೆ ಅಂತ ಕೇಳ್ತಿದ್ದೀಯಾ? ಎಂತಕ್ಕೆ ಬೇಕು ನಿಮ್ಮಂಗಿದ್ದಾರೆ ಕಂದಿಕ್ಳು? ಪಲ್ಲವಿ, ಸುಮ್ಮನೆ ಇಲ್ಲದೆ ಹೋಗಿದ್ನೆಲ್ಲ ಯೋಚನೆ ಮಾಡಬೇಡ ಆತ. ಯಾರು ಎಂತ ಪ್ಲ್ಯಾನ್ ಮಾಡಿದ್ದು ಅಲ್ಲ, ಏನೂ ಅಲ್ಲ. ಅವಾಗ ಮೊದಲು ಅವಳು ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ಬೇಡ ನಾನು ಊರಿಗೆ ಹೋಗ್ತೀನಿ ಅಂದ್ಲ, ಅದಕ್ಕೆ ಕರ್ಕೊಬಂದೆ. ನೀನು ಬರೋದು ಬೇಡ ಅಂತ ನಾನು ಎಲ್ಲಿ ಹೇಳಿ ನಿಮ್ಮ ಮರತಿ? ನಾವೇನು ಇಲ್ಲಿ ಬಂದರೆ ಇಲ್ಲೇ ಇರ್ತೀವ? ಹೋತೀವಲ್ಲ ವಾಪಸ್ ಬೆಂಗಳೂರಿಗೆ, ಬಾ ಅವಾಗ. ಯಾರು ಬೇಡ ಅಂದ್ರು? ಅಯ್ಯೋ ಅದಕ್ಕೆ ಎಷ್ಟೆಷ್ಟು ದೊಡ್ಡ ಮಾತಾಡ್ತೀಯ ಮರತಿ. ಹಿಂಗಂತ ಈಗ ನೀನು ಗೊತ್ತೀಯ ಅಂತ ಗೊತ್ತಿದ್ದಿದ್ರೆ ನಾ ಹೇಳ್ತಿದ್ದೆ ಅಮ್ಮನ ಹತ್ರ, ಬಂದುಬಿಡಿ ಇಲ್ಲಿಗೆ ಅಂತ. ನನಗೇನು ಗೊತ್ತು? ಅಲ್ಲ ಇವಕ್ಕೆ ಏನಂತ ಹೇಳೋದ? ಅಷ್ಟು ರೀತಿ ಹೇಳೇನೆ, ಪಲ್ಲವಿ ಬರೋದಾದರೆ ಬೇಡ ಮರತಿ, ಇಲ್ಲ ಅದೆಲ್ಲ ಸೌಜನ್ಯಗೂ ಗೋಳಾಗ್ತದೆ ಅಂತ. ಈಗ ತೆಗೆದು ಹಿಂಗೆ ಹೇಳ್ತಾ ಇದ್ದಾನೆ. ಎಲ್ಲ ಸೇರ್ಕೊಂಡು ಯಾರನ್ನ ಇಷ್ಟರ ಮಾಡ್ಬೇಕಂತದ್ದು? ಯಾರನ್ನೇ ಅಂತ? ನನ್ನೇ. ಈಗ ಹೋದಕ್ಕೂ ನಂಗೆ ಕೈ ಕೊಡ್ತದೆ. ಅಯ್ಯೋ ದೇವ್ರೇ, ಇದಾಗಿ ಹೋಗ ಮಾತಲ್ಲಪ್ಪ. ಅಣ್ಣ ಸತ್ಯ ಹೇಳ, ಸತ್ಯ ಹೇಳು. ನಾನು ಬರ್ತೀನಿ ಅಂತ ಹೇಳಿ ನಿಂಗೆ ಗೊತ್ತಿರಲ್ಲ? ಅಮ್ಮನ ಹತ್ರ ಹೇಳಿದ್ನಪ್ಪ ನಾನು, ಹೋಗೋಣ ಇಬ್ಬರು ಬೆಂಗಳೂರಿಗೆ ಅಂತ. ಅದಕ್ಕಾಗೆ ಬಂದಿದ್ದು ನಾನಿಲ್ಲಿ, ಗೊತ್ತಾ? ಇವರು ಹೇಳಿದರು ಬೇಡ, ಈಗ ಇನ್ನೊಂದು 4 ದಿನ ಬಿಟ್ಟು ಹೋಗ್ಬೋದು ಮರ್ತೊಟ್ಲು ಅಂತ. ಅಮ್ಮ ಹೇಳಿದೆ. ಸತ್ಯ ಹೇಳು, ನಿಂಗೆ ಗೊತ್ತಿರಲ್ಲ, ಸತ್ಯ ಹೇಳು.
ಇಲ್ಲೇ ಮಾರತೆ, ನೀನು ಬರೋದು ನಂಗೆ ಗೊತ್ತಿಲ್ಲ. ಈಗ ಹೇಳಿದ್ನಲ್ಲ, ಈಗ ಇಲ್ಲಿ ಬಂದರೆ ನಾವೇನು ಇಲ್ಲೇ ಇರ್ತೀವ, ಮತ್ತು ವಾಪಸ್ ಹೋಗೋಷ್ಟೊತ್ತಿಗೆ ಬಾ. ಹಂಗಾರೆಲ್ಲ ಅಮ್ಮಂದೇ ನಾಟಕ ಇದು. ನಾಟಕನೂ ಇಲ್ಲ, ಎಂಥದ್ದು ಇಲ್ಲ. ನೀ ಹೋಗು ಸುಮ್ಮನೆ, ಬಾಲೆ ಎತ್ತನೋ ನೋಡು. ಅವಾಗಲೇ ಕುಸು ಕುಸು ಅನ್ನಂಗೆ ಆದಿತ್ತು ನಾ ಬರೋಷ್ಟೊತ್ತಿಗೆ. ಅಮ್ಮ, ಇದಕ್ಕಿಷ್ಟು ಬೇಜಾರಾಗಿದೆ ಅಂತ ಗೊತ್ತಿಲ್ಲ ಮರತಿ ನನಗೆ. ಅತ್ಲ ಸುಮ್ಮನೆ ಕರ್ಕೊಂಡು ಬಂದಾರು ಬಂದ. ಪವನ, ಮಾತಾಡಬೇಡ, ಸುಮ್ಮನಿದ್ಬಿಡು. ನನಗೆ ಮತ್ತೆ ಸಿಟ್ಟು ಬಂದರೆ ಏನು ಹೇಳ್ತೀನ ಏನು ಬಿಡ್ತೀನ, ಏನು ಎಲ್ಲ ಸೇರ್ಕೊಂಡು ಏನು ಮಾಡ್ಬೇಕಂತ ಮಾಡ್ಕೊಂಡಿರ? ನಾ ಹೇಳಿದ್ನ ಅದನ್ನು ಕರ್ಕೊಬರೋದು ಬೇಡ ಅಂತ. ಹಿಂಗೆ ಬರ್ತದೆ ಅಂತ ಹೇಳಿದ ಕೂಡಲೇ ಇಲ್ಲಿಗೆ ಬಂದಿದೆ ಅಂತ ಗೊತ್ತಾದ ಕೂಡಲೇ ಬೇಡ ಬಿಡು ನಾವೇ ಬರ್ತೀವಿ ಅಂತ ಹೇಳಿ ಬಂದೆ ಅಲ್ಲಿಂದ. ನೀ ಬರ್ತಿದ್ರೆ ನಾ ಅದನ್ನು ಬರ್ತಿದ್ನಲ್ಲ. ಅಷ್ಟು ಗನ ಹೇಳ್ಕೊಂಡಿಯ? ಇಲ್ಲ, ಅದು ಬಂದ್ರೆ ಮತ್ತೆ ಇಲ್ಲೇ ಸರಿ ಆಗಲ್ಲ, ಇದಾಗ್ತದೆ, ನಾನೇ ಅಲ್ಲಿಗೆ ಬರ್ತೀನಿ ಬಿಡು ಅಂತ. ಈಗ ನೋಡಿದ್ರೆ ತಂಗಿ ಇದ್ರೆ ಹಿಂಗೆ ಮಾತಾಡ್ತಿದ್ದೀಯಲ್ಲ. ಈಗ ಹಿಂಗಿರ್ತದೆ, ನೀನು ಹೋದ ಕೂಡಲೇ ಇಲ್ಲಿ ಶುರು ಮಾಡ್ತದೆ ನನ್ನ ಮೇಲೆ. ನಿನ್ನ ದಸೆಯಿಂದನೇ ನಂಗೆ ಹೋಗೋಕ್ಕಾಗಲ್ಲ ಅಂತ. ಈಗ ಹೇಳಿ ಅಲ್ಲ ಹೋಗೋಷ್ಟೊತ್ತಿಗೆ ಕರ್ಕೊಂಡೋಗ್ತೀನಿ ಅಂತ. ಕರ್ಕೊಂಡೋಗಿ, ನಾನು ಬರೋಲ್ಲ. ತಂಗಿನ ಕರ್ಕೊಂಡೋಗಿ ನೀನು. ಈಗ ಅದು ಹೇಳೋದು ಒಂದಕ್ಕೆ ಸಮನೆಯ. ಅಣ್ಣ ಬೆಂಗಳೂರು ಪೇಟೆಯಲ್ಲಿ ಇರೋಷ್ಟೊತ್ತಿಗೆ ಯಾರಿಗಾರು ತಂಗಿಕ್ಲಿಗೆ ಆಸೆ ಇರ್ತದೆ, ಹೋಗ್ಬೇಕು, ಒಂದು 4 ದಿನ ಇದ್ದು ಬರಬೇಕು ಅಂತ. ಈ ಸತಿ ಹೋಗಂಗೆ ಕರ್ಕೊಂಡು ಹೋಗದೆ ಇರೋ. ಏನೆಲ್ಲ ಸೇರ್ಕೊಂಡು ನಾಟಕ ಮಾಡ್ತೀರ ನಿಲ್ಲಿ? ಅಲ್ಲ ಅಮ್ಮ, ಇದು ನೀನು ಬೇಜಾರು ಮಾಡ್ಕೋಬೇಡ. ನಾ ಹೇಳಿದ್ದಷ್ಟೇ. ಇದಕ್ಕಿಷ್ಟು ಸಿಟ್ಟು ಬರ್ತದೆ ಅಂತ ಗೊತ್ತಿರಲಿಲ್ಲ ಮರತಿ ನನಗೆ. ಹಾಗಾಗಿ ಹೋಗಲಿ ಬಿಡು. ಈಗ ಹೆಂಗೂ ಬರೋದು ಬಂದ್ ಆಗ್ಯದಲ್ಲ. ಈ ಸತಿ ಹೋಗೋಷ್ಟೊತ್ತಿಗಲ್ಲ, ಇನ್ನೊಂದು ಸತಿ ಯಾವಾಗಲಾರು ಕರ್ಕೊಂಡು ಹೋಗ್ತೀನಿ. ಹೌದು, ಅವಳಿಗೂ ಬೆಂಗಳೂರಿಗೆ ಬರಬೇಕು ಅನ್ನಂಗೆ ಇರ್ತದೆ, ಕರ್ಕೊಂಡು ಹೋಗ್ತೀನಿ. ಈ ಸತಿ ಬೇಡ ಅಮ್ಮ, ಹೆಂಗಾರು ಒಂಚೂರು ಮ್ಯಾನೇಜ್ ಮಾಡು. ಈಗ ಹಿಂಗೆ ಹೇಳ್ತಾ ಇದ್ದೀಯಾ? ಯಾವ ಮ್ಯಾನೇಜು ಮಾಡಲ್ಲ, ಯಾವ ಈಜು ಮಾಡಲ್ಲ. ನಾನೆಂತ ಹೇಳಲ್ಲ. ಇನ್ನೊಂದು ಸತಿ ಹೋಗಮ್ಮ, ಅದನ್ನು ಕರ್ಕೊಂಡು ಹೋಗು ಅಷ್ಟೇಯ. ಅದು ಒಂದು ಸತಿ ನಾವು ತಲೆಗೆ ತಗೋತು ಅಂದ್ರೆ ಅದು ಆಗ ತನಕ ಮತ್ತೆ ತಣ್ಣಗಾಗಲ್ಲ. ಅಲ್ಲಿ ಹೋದರೂ ಅದು ಸ್ವತಂತ್ರ ಇರಲ್ಲ. ಹಾಗೆ ಈಗ ಆ ಸತಿ ಮಾಡ್ದಂಗೆ ನೀನು ಒಂದು ವಾರಕ್ಕೆ ಅಂತ ಹೋಗಿ ತಿಂಗಳನ್ಗಟ್ಲೆ ಮಾಡ್ಕೆ ಬಂದ್ರೆ ಮಾತ್ರ ನಾನು ಸುಮ್ಮನಿರಲ್ಲ. ನಾನೇ ಕರ್ಕೊಂಡೋಗಾದ್ರೆ ತವ್ರ ಮನೆಗೆ ಬಿಟ್ಟು ಬರ್ತೀನಿ ನೋಡು, ಹೇಳಿನಿ. ಇಲ್ಲೇ ಕಡಿಕೆ ಏನಾರು ಹಿಂಗೆ ಇದು ಮಾಡ್ತಾ ಕೂರೋದು, ನಮಗೂ ಎಲ್ಲ ಕೆಲಸ ಮಾಡಿದಣು ಆಗಿರ್ತದೆ. ಏನಾರು ಹೇಳ್ದು ಕೂಡಲೇ ಅಯ್ಯೋ ಅಂಥೇಳಿ ಅಳ್ತಾ ಕೂತ್ಕೊಳೋದು, ಇವನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಡು ನಿನ್ನ ಹೆಂಡ್ತಿಗೆ. ನಂಗಾಗಲ್ಲ ಇಲ್ಲಿ ನಿಮ್ದೆಲ್ಲರೂ ಚಾಕ್ರಿ ಮಾಡ್ತಾ ಕೂತ್ಕೊಳಕ್ಕೆ. ಅಯ್ಯೋ ಅಮ್ಮ, ಸಣ್ಣ ಮಾತಾಡೆ ಅಮ್ಮ, ಯಾಕೆ ಹಿಂಗೆ ಮಾಡ್ತೀಯೇ? ಅವಳೇನು ಆ ಥರ ಎಲ್ಲ ಏನೂ ಮಾಡಲ್ಲ. ಈಗ ಟ್ಯಾಬ್ಲೆಟ್ ಅದಾವೆ, ಒಂದು ತಗು ತಿಂದರೆ ಆಯ್ತು ಅಷ್ಟೇಯ. ಅದನ್ನೊಂದು ನೆನಪು ಮಾಡು. ಪಲ್ಲವಿಗೆ ಹೇಳೋಗೋಣ ಅಂತ ಮಾಡಿದೆ, ಅದು ನೋಡಿದ್ರೆ ಅದೇ ಇಷ್ಟು ಸಿಟ್ಕೊಂಡದೆ, ಎಲ್ಲಿ ನೆನಪು ಮಾಡ್ತದೆ. ಮಾತ್ರೆ ಒಂದು ತೊಗೊಂಡ್ಬಿಟ್ರೆ ಏನಾಗೋದು ಇಲ್ಲ. ನೀವು ತಲೆ ಬಿಸಿನೇ ಮಾಡ್ಕೋಬೇಡ. ಅಲ್ಲೂ ನಾನು ಬರ್ತೀನಿ, ಹೆಚ್ಚಂದ್ರೆ 10 ದಿನ, 10 ದಿನದೊಳಗೆ ಬರ್ತೀನಿ ನಾನು. ಆತ ಏನೋ ಅದು ಯಾವ ಥರನೋ ಕಾಲ 300 ದಿನ ಮಾತ್ರೆ ತಿಂದು ಅದು ಯಾಂತಕ್ಕೆ ಬರ್ತದೆ ಜೀವ. ಮಕ್ಕಳೆಲ್ಲ ಮರಿಯೆಲ್ಲ ಇದೇ ಥರ ಮಾಡ್ತಿದ್ದ ಇರೋದ ಇನ್ಯಾಂಥದ್ದು. ಹೇಳಂಗಿಲ್ಲ ಬಿಡಂಗಿಲ್ಲ, ಹಂಗಾಗಿದೆ. ಏನು ಹೋಗಿ ಮರೆ, ಹೋಗಿ ನಾನು ಮಾಡ್ತೇನೆ. ಇಲ್ಲ ಅಮ್ಮ, ಇನ್ನೊಂದು ವರ್ಷ ಹಾಗೆಲ್ಲ ಮಾತ್ರೆ ತೊಗೊಂಡ್ರೆ ಅವಳು ಮತ್ತೆ ಮಾಮೂಲಿ ಹಂಗೆ ಆಗ್ತದಂತೆ. ಇದಾಗಿದೆ. ಏನಂದರೆ ಮೊದಲಿನಷ್ಟೆಲ್ಲ ಮಾತ್ರೆ ಇಲ್ಲ ಈಗ, ತುಂಬ ಮಾತ್ರೆ ಕಡಿಮೆ ಮಾಡ್ಯಾರೆ. ಅಲ್ಲಿ ಒಳ್ಳೆ ಡಾಕ್ಟ್ರ್ ಹತ್ರನೇ ತೋರಿಸ್ತಾ ಇದ್ದೀನಿ. ಹಾಗಾಗಿ ಏನು ಸಮಸ್ಯೆ ಆಗಲ್ಲ. ನೀನು ತಲೆ ಬಿಸಿ ಮಾಡ್ಕೋಬೇಡ. ನೀ ಅಂದ್ಕೊಂಡಂಗೆ ಎಲ್ಲದೂ ಆಗ್ತದೆ ಮರತೆ. ಏನಾಗ್ತದಪ್ಪ, ಎಲ್ಲ ಬರೀ ಮಾತ್ರೆ ಅಂತಲೇ ಇದು ಮಾಡ್ಕೊ ಕೂರೋಕ್ಕಾಗಲ್ಲ. ದೈಸ್ರ ಮನೆಗೆ ಹೋಗಿ ಆ ಸತಿ ಬೂದಿ ತಂದಾಗ ಎಷ್ಟು ಘನಾಗಿ ಇದಿತ್ತು. ಮಾತ್ರೆ ಇರಲ್ಲ, ಎಂಥದ್ದು ಇಲ್ಲ. ಹೇಳಿದ್ದು ಎಲ್ಲಿ ಕೇಳ್ತೀರ ನೀವು? ಅದು ಜಕ್ನೆ ಎಂಥದ ಕಣ್ಣು ಹಾಕಿಂಡದೆ. ಎಲ್ಲಾದ್ರೂ ಅವನ ಹತ್ರ ಕೇಳಬೇಕು ಅಂತ ಮಾಡ್ಕೊಂಡೆ. ಏನು ಯಾರು ಹಿಂದಕ್ಕಿದ್ದವ್ರಿಗೆ ಒಂದು ಸರಿ ನೆಲೆ ಕಾಣಿಸ್ಲೋ, ಯಾರು ತೀರ್ಕೊಂಡಾರೆ ಯಾರು ಬಿಟ್ಟಾರೆ ಅಂತಲೇ ಗೊತ್ತಿಲ್ಲಲ್ಲ. ಎಲ್ಲ ಒಂದು ಸತಿ ಕೇಳಿ ಒಂದು ಹರ್ನೀರಿ ಮಾಡಬೇಕು. ಕೇಳ್ತೀನಿ ಅಂದರೆ ನೀನೇ ಬೇಡ ಅಂತೀಯಲ್ಲ. ಬೇಡ, ಆ ಕೆಲಸವನ್ನು ಮಾಡಬೇಡ ಅಮ್ಮ. ಯಾಕೆ ಹಿಂಗೆ ಮಾಡಿದೆ? ಎಷ್ಟು ಸರಿ ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಂತೀಯ. ಹಾಗೇನಾರಿದ್ರೆ ಅವ್ರು ಸರಿ ಮಾಡ್ಕೋತಾರೆ.
ನೀವೇನು ಕೇಳಕ್ಕೆ ಹೋಗ್ಬೇಡ ಅಲ್ಲಿ. ಆತ್ ಮರಯ್ಯ, ಕೇಳಲ್ಲ, ಎಂಥದನ್ನೂ ಕೇಳಲ್ಲ.